ಹೆಬ್ರಿಯಲ್ಲಿ ಕಳವು ಪ್ರಕರಣ, 3 ಮಂದಿ ಕಳ್ಳರನ್ನು ಭೇದಿಸಿದ ಪೊಲೀಸರು. ಹೆಬ್ರಿಯ ಕೀರ್ತನಾ ಪ್ರಭು ಮನೆಯಲ್ಲಿ 60 ಲಕ್ಷ ಕಳ್ಳತನ ಆಗಿತ್ತು. ಕಳ್ಳತನ ನಡೆದ ಒಂದೇ ವಾರದಲ್ಲಿ ಚಿನ್ನಾಭರಣ ಸಮೇತ ಕಳ್ಳರ ಬಂಧನ. ಪೊಲೀಸ್ ಕಾರ್ಯಾಚರಣೆಗೆ ವ್ಯಾಪಕ ಪ್ರಶಂಸೆ. ನಮಸ್ಕಾರ ವೀಕ್ಷಕರೇ, ಸ್ವಯಂ ಟೈಮ್ಸ್ ಕ್ರೈಮ್ ಸ್ಟೋರಿಗೆ ಸ್ವಾಗತ. ಹೆಬ್ರಿಯ ಅನಂತನಗರದ ನಿವಾಸಿ ಕೀರ್ತನಾ ಪ್ರಭು ಅವರ ಮನೆಯಲ್ಲಿ ನಡೆದಿದ್ದ ಜಿಲ್ಲೆಯನ್ನೇ ನಡುಗಿಸಿದ 60 ಲಕ್ಷ ರೂಪಾಯಿ ಮೌಲ್ಯದ ಬೃಹತ್ ದರೋಡೆ ಪ್ರಕರಣವನ್ನು ಪೊಲೀಸರು ಕೇವಲ ಒಂದೇ ವಾರದಲ್ಲಿ ಭೇದಿಸಿದ್ದಾರೆ. ಕಳೆದ ಮೇ 24ರಂದು ಕೀರ್ತನಾ ಅವರ ಮನೆಯ ಲಾಕರ್ ಮುರಿದು ಚಿನ್ನಾಭರಣ ಹಾಗೂ ಬೆಳ್ಳಿ ಸಾಮಗ್ರಿಗಳನ್ನು ದೋಚಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಶೇಷ ಅಪರಾಧ ಪತ್ತೆ ದಳವನ್ನು ರಚಿಸಿತ್ತು. ಸಿಸಿಟಿವಿ ದೃಶ್ಯ ಹಾಗೂ ತಾಂತ್ರಿಕ ಸುಳಿವುಗಳ ಆಧಾರದ ಮೇಲೆ ಹಗಲಿರುಳು ಕಾರ್ಯಾಚರಣೆ ನಡೆಸಿದ ಪೊಲೀಸರು 3 ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ್ದಾರೆ. ಬಂಧಿತರನ್ನು ಕಾಸರಗೋಡಿನ ರಮ್ದೀನ್ ಸಲೀಂ, ಮೂಡುಬಿದ್ರೆಯ ಹರೀಶ್ ಶೆಟ್ಟಿ ಮತ್ತು ಕಾಸರಗೋಡಿನ ಮೊಹಮ್ಮದ್ ಸಫಾನ್ ಎಂದು ಗುರುತಿಸಲಾಗಿದೆ. ಬಂಧಿತರಿಂದ ಕದ್ದ ಮಾಲು ಹಾಗೂ ಕಳ್ಳತನಕ್ಕೆ ಬಳಸಿದ್ದ ಮಾರುತಿ ಕಾರನ್ನು ವಶಪಡಿಸಿಕೊಳ್ಳಲಾಗಿದ್ದು, ಹೆಬ್ರಿ ಪೊಲೀಸರ ಈ ಚಾಣಾಕ್ಷತನದ ಮಿಂಚಿನ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಅಪರಾಧ ಜಗತ್ತಿನ ಇಂತಹದೇ ರೋಚಕ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸ್ವಯಂ ಟೈಮ್.